1999ರಲ್ಲಿ ದೇವೇಗೌಡರು ಬಜರಂಗ್ ದಳ, RSS, VHP ಬ್ಯಾನ್ ಮಾಡಿ ಅಂದವರು ಇವತ್ತು ಕುಮಾರಸ್ವಾಮಿ ಅವರು RSS ಕ್ಯಾಂಪ್ಗೆ ಟ್ರೈನಿಂಗ್ ಕಳಿಸ್ತಿದ್ದಾರೆ JDS ನ ಕಾರ್ಯಕರ್ತರು. ಪ್ರಶ್ನೆ ಕೇಳಿದ್ದಾರೆ ಕಾಂಗ್ರೆಸ್ನವರು. ಅಲ್ಲ, ಖಂಡಿತವಾಗ್ಲೂ ನಾವು ಯಾವ ಕಾರ್ಯಕರ್ತರು RSSಗೆ ಟ್ರೈನಿಂಗ್ ಅಂತೂ ಯಾವುದು ಹೋಗಿಲ್ಲ. ಬಹುಶಃ ಅದೇನೋ ಗೊತ್ತಿದ್ರೆ ಅವ್ರ ಪಕ್ಷದವರು ಆ ವಿಡಿಯೋ ಇದ್ರೆ ದಯವಿಟ್ಟು ಹಾಕ್ಲಿ. ಈಗ ಒಂದು ಕಾರ್ಯಕ್ರಮಕ್ಕೆ ಸೌಜನ್ಯಯುತವಾಗಿ ಕರೆದಾಗ ಹೋಗಲೇಬೇಕು. ಈಗ ನಮ್ಮ ರಘು ಆಲ್ದೊಡ್ಡಿಯವರು ಹೇಳಿದ್ರು ಪ್ರೋಟೋಕಾಲ್ ವಿಚಾರ ತುಂಬ ಚೆನ್ನಾಗಿ ಚರ್ಚೆ ಮಾಡಿದ್ರು. ಹೆಂಗೆ ಚರ್ಚೆ ಮಾಡಿದ್ರು ಅಂದರೆ ಪ್ರೋಟೋಕಾಲ್ ಇಲ್ವಾ ಕರೀಲಿಕ್ಕೆ ಅಂತ. ಬಹುಶಃ ಪ್ರೋಟೋಕಾಲ್ ಸರ್ಕಾರಕ್ಕೆ ಬರುತ್ತಾ ಟ್ರಸ್ಟ್ಗೆ ಬರುತ್ತಾ ನಂಗಂತೂ ಗೊತ್ತಿಲ್ಲ. ಅವ್ರ ಹತ್ರ ಏನೋ ಅದ್ರ ಬಗ್ಗೆ ಏನೋ ಹೊಸ ವ್ಯಾಖ್ಯಾನಗಳಿದ್ರೆ ಹೇಳಿ. ಯಾವುದೇ ಒಂದು ಟ್ರಸ್ಟ್ ಒಂದು ನಿಮಿಷ ಇರಿ ಸರ್, ಪ್ರಶ್ನೆ ಮುಗಿಸಿಲ್ಲ, ನೀವು ಬರೀ ಆನ್ಸರೇ ಮಾಡ್ತಾರೆ, ಪ್ರಶ್ನೆ ಯಾರು ಕೇಳೋರು? ಪ್ರೋಟೋಕಾಲ್ ಅಂತ ಕರೆದಾಗ ಒಂದು ಟ್ರಸ್ಟು, ಈಗ ಸಾಕಷ್ಟು ಕರ್ನಾಟಕದಲ್ಲಿ ದೇವಸ್ಥಾನಗಳನ್ನ ಹಳ್ಳಿಗಳಲ್ಲಿ ಓಪನಿಂಗ್ ಕರೀತಾರೆ. ಅದರಲ್ಲಿ ಒಂದು ಮಾಜಿ ಪ್ರಧಾನಿಗೆ ಆಹ್ವಾನ ಇರ್ತದೆ. ಪ್ರೋಟೋಕಾಲ್ ಪ್ರಕಾರ ಎಲ್ಲಾನು ಕರಿಬೇಕು ಅಂದ್ರೆ ಅಲ್ಲ, ಅವ್ರಿಗೆ ಬೇಕಾದವ್ರನ್ನ. ಈಗ ಆಲ್ರೆಡಿ ಅವರ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ಯಾರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಕರೆದಿದ್ದಾರೆ, ನಿರಂಜನ್ ಚೌಧರಿ ಅವ್ರನ್ನ ಕರೆದಿದ್ದಾರೆ. 9.4 GDP ಏರ್ಸಿದ್ದೀವಿ, ನೀವು ನಮ್ಮನ್ನ ಕರೆದಿಲ್ಲ ಅಂದರೆ ಅದು ಆ ಟ್ರಸ್ಟ್ ಅವ್ರನ್ನ ಕೇಳಬೇಕಾಗತ್ತೆ. ಪ್ರಧಾನಮಂತ್ರಿಗಳು ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಿತ್ರರು ಅದು ಯಾವ ವಿಚಾರಕ್ಕೆ ಹಂಗೆ ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಒಂದು ನಿಮಿಷ ನಮ್ಮ ಮುಗಿಸ್ಬಿಡ್ತೀವಿ. ಆಮೇಲೆ ದೇವೇಗೌಡರು 99ರಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ಇತ್ತು ವ್ಯವಸ್ಥೆಗಳಲ್ಲಿ, ಯಾವ ರೀತಿ ಗಲಾಟೆಗಳ ಅದನ್ನ ನೋಡಿ ಹೇಳಿರ್ತಾರೆ. ಸಾಕಷ್ಟು ಗಲಾಟೆ ಆದಾಗ ಈಗ ಮುಸ್ಲಿಂ ಕೆಲವು ಸಂಘಟನೆಗಳನ್ನ ಕೂಡ ಬ್ಯಾನ್ ಮಾಡಿ ಅಂತ ದೇವೇಗೌಡರು ಹೇಳಿರುವಂತ ಉದಾಹರಣೆಗಳಿದೆ. ಅದನ್ನ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಇವರು? ಅಂದ್ರೆ ನಾನು ಹೇಳ್ತೀನಿ ಕೇಳಿ, ಸಂದರ್ಭಕ್ಕೆ ಅನುಸಾರವಾಗಿ ಪಕ್ಷದ ಸಿದ್ಧಾಂತ ಪಕ್ಷದ ನಿಲುವು ಪಕ್ಷದ ನಿಲುವು ಬದಲಾಗಲ್ಲ, ಸಿದ್ಧಾಂತಗಳು ಬದಲಾಗಲ್ಲ. ಸಿದ್ಧಾಂತಗಳು ಅದೇ ರೀತಿ ಇರ್ತವೆ. ಆದ್ರೆ ಇವತ್ತೊಂದು ಯಾವುದೋ ಒಂದು ಕೊಲೆ ಆಗಿರುತ್ತೆ. ಕೊಲೆ ಆದಾಗ ಏನ್ ಮಾಡ್ತಾರೆ, ಆರೋಪಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರ ಸಂಬಂಧಿಕರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿ ಅಂತ ಹೇಳ್ತಾರೆ. ಬೇರೆ ಟೈಮಲ್ಲಿ ಕರೆಸಿ ವಿಚಾರಣೆ ಮಾಡಿ ಅಂತ ಹೇಳಲಿಕ್ಕೆ ಆಗ್ತದ? ಯಾಕೆ ಅದನ್ನ ಯೋಚನೆ ಮಾಡಲ್ಲ? ಮನುಷ್ಯ ಸಂಕುಚಿತ ಮನೋಭಾವನೆಯನ್ನು ಬಿಡಬೇಕು, ವಿಶಾಲವಾಗಿ ಯೋಚನೆ ಮಾಡಬೇಕು. ರಾಮ ಮಂದಿರ ಕಟ್ಟುವಂತ ಸಂದರ್ಭದಲ್ಲಿ ಇಡೀ ಪ್ರಪಂಚಕ್ಕೆ ನಾವು ಈ ಭಾರತದ ಪ್ರಭೆನ ಹರಡ್ತಾ ಇದೀವಿ, ಎಲ್ಲರೂ ತಮ್ಮ ಕೈಲಾದ ಒಂದು ಸೇವೆಯನ್ನು ಕೊಡೋಣ ಅನ್ನೋದನ್ನು ಬಿಟ್ಟು ಇದರಲ್ಲಿ ಗೊಂದಲ ಹುಡ್ಕುವಂಥದ್ದು 9 JDP ಬಗ್ಗೆ ಮಾತಾಡ್ತಾರೆ. ಅದ್ರ ಬಗ್ಗೆ JDS ನಲ್ಲಿ ಕುಮಾರಸ್ವಾಮಿನೂ ಕರಿತೀರಿ, ದೇವೇಗೌಡರನ್ನು ಕರಿತೀರಿ. ಯಾರು ಏನ್ ಮಾಡಿದ್ರು ಸಿದ್ದರಾಮಯ್ಯ, ಇಲ್ಲಿ ತೋರಿಸ್ತಿದ್ದೀರಿ ಪಾಲಿಟಿಕ್ಸ್. ಯಾವ್ದು ಪಾಲಿಟಿಕ್ಸ್ ಅಲ್ಲ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅವರು ಬಿಜೆಪಿ ಒಂದ್ ನಿಮಿಷ ಕುಮಾರಸ್ವಾಮಿ ಅವರು ದೇವೇಗೌಡರು ಬಿಜೆಪಿ ಹೋಗಿಲ್ಲ ಅಂದ್ರೆ ಅವರು ಬಿಜೆಪಿ ಬಂದಿದ್ದೀರಾ? ಸೋನಿಯಾ ಗಾಂಧಿ ಬಿಜೆಪಿಗೆ ಬಂದಿದ್ದಾರಾ? ಸೋನಿಯಾ ಗಾಂಧಿ ಬಿಜೆಪಿಗೆ ಬಂದಿದ್ದಾರಾ? ಕುಮಾರಸ್ವಾಮಿ ಅವ್ರಿಗೆ ಆಹ್ವಾನ ರಾಜ್ಯದ ಮುಖ್ಯಮಂತ್ರಿ. ಜಯಪ್ರಕಾಶ್, ನೀವು ಏನ್ ಪ್ರಶ್ನೆ ಕೇಳಿದ್ರಿ 93ನೇ ರತ್ನಾಕರ ವಾಲ್ಮೀಕಿ ಆಗೋದಾದ್ರೆ, ವಾಲ್ಮೀಕಿಯವರ ಹೆಸರು ರತ್ನಾಕರ ಅಂತ. ರತ್ನಾಕರ ವಾಲ್ಮೀಕಿ ಆಗೋದಾದ್ರೆ ಮನಪರಿವರ್ತನೆ ಆಗೋದ್ರೆ ವೈನಾಡ್ ದೇವೇಗೌಡರು, ವೈನಾಡ್ ಕುಮಾರಸ್ವಾಮಿ. ದೇವೇಗೌಡರಿಗಿಂತ ಬಿಜೆಪಿಗರು ದೊಡ್ಡ ದೇಶ ದೈವಭಕ್ತರ, ದೇವೇಗೌಡರಿಗಿಂತ ಪಾಯಿಂಟೇ ನೀವು ಅರ್ಥ ಮಾಡಿ. ಅವತ್ತಿನ ಕಾಲಘಟ್ಟದ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಸ್ನೇಹಿತರು. ಅವತ್ತಿನ ಕಾಲಘಟ್ಟದ ಏನು ಬೆಳವಣಿಗೆ ಇದ್ರೆ ಅದು ಅನುಸಾರ ಅವ್ರು ಮಾಡಿದ್ರೆ ಇವತ್ತಿನ ಕಾಲಘಟ್ಟದೊಳಗಡೆ ಗೊತ್ತಾಯ್ತೇನೆ ಈ ಥರದ್ದು ಸಂಗತಿ ಅಂತೇಳಿ. ಇವತ್ತು ಯಾರೆಲ್ಲರೂ ಕೂಡ ತಾವೇನು ಪ್ರಶ್ನೆ ಮಾಡಿದ್ರೆ ಯಾಕೆ ಸಿದ್ದರಾಮಯ್ಯನವ್ರು ಕರೆದಿಲ್ಲ, ಯಾಕೆ ಕಾಂಗ್ರೆಸ್ಸಿಗರೇ ಕರೆದಿಲ್ಲ ಅಂತ ಬಹಳ ಸ್ಪಷ್ಟ ಹೇಳ್ತೀನಿ. ಇದು ರಾಮ ಜನ್ಮಭೂಮಿ ನ್ಯಾಸ್ ಏನು ಟ್ರಸ್ಟ್ ಇದೆ, ಅವರು ಅಲ್ಲಿಯ ಜಾಗದ ಪರಿಸ್ಥಿತಿ, ಅಲ್ಲಿ ಏನೆಲ್ಲ ಅವಲಬ್ಧ ಇದೆ, ಇವತ್ತು ಒಂದು 8,000 ಜನಕ್ಕೆ ಕಳಿಸ್ಬೇಕು ಅಂತ ಮಾಡಿರೋಂಥದ್ದು. ಇಡೀ ರಾಮ ಜನ್ಮಭೂಮಿ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ಇಡೀ ಇದರಲ್ಲಿದೆ ನಮ್ಮಂಥ ಹೋರಾಟದಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದಿಷ್ಟು ಹೇಳ್ತೀನಿ. ಇಡೀ ಜಗತ್ತಿನಲ್ಲಿ ಆವರಿಸಿರ್ತಕ್ಕಂಥ ರಾಮ ಭಕ್ತರು ಈ ಹೋರಾಟಕ್ಕೆ ಸಂಬಂಧಪಟ್ಟಂಥ ಇದೇನು
ರಾಮ ಜನ್ಮಭೂಮಿ ಒಳಗಡೆ ರಾಮನ ಪ್ರತಿಷ್ಠಾಪನೆ ಆಗಬೇಕು ಅಂತ ಹಗಲು ರಾತ್ರಿ ಶ್ರಮ ಮಾಡಿದಂಥವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋ ದಿಶೆ ಒಳಗೆ ಒಂದು ನಿಮಿಷ ಒಂದು ಮಾತು ಹೇಳ್ತೀನಿ ಕೇಳಿ. ಯಾವ ಸಿದ್ದರಾಮಯ್ಯನವ್ರು ತಾವು ಹೇಳ್ತಾ ಇದ್ದೀರಿ, ಒಂದು ನಿಮಿಷ ಇದ್ರೆ ಮಧ್ಯ ಮಾತಾಡಬೇಡಿ, ಮಧ್ಯ ಮಾತಾಡಬೇಡಿ. ನಾನು ಒಂದು ನಿಮಿಷ ಮಾತಾಡಕ್ ಬಿಡೋದಿಲ್ಲ, ಹಿಂಗ್ ಮಾಡಿದ್ರೆ ಒಂದು ನಿಮಿಷ ಮಾತಾಡಕ್ ಬಿಡೋದಿಲ್ಲ ನಿಮ್ಗೆ. ಒಂದು ನಿಮಿಷ ಮಾತಾಡಕ್ ಬಿಡೋದಿಲ್ಲ. ಅಂದ್ರೆ ನೀವ್ ಹೇಳ್ತೀರಿ ವಿಷಯ ಮುಂದುವರಿಯಲ್ಲ. ನಾನು ಮಹೇಶ್ ಜಿಗೆನೆ ಕೌಂಟರ್ ಕ್ವಶನ್ ನಿಮ್ ಪರವಾಗಿ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ರಘುವರೆ. ನೀವೇನಂದ್ರೆ ಅಲ್ಲಿನ ಅವಕಾಶಗಳು, ಸ್ಥಳದ ಅವಕಾಶಗಳು, ಪರಿಸ್ಥಿತಿಯನ್ನ ಗಮನಿಸಿ, ನಾನು ಇಲ್ಲಿ ಯಾರನ್ನೂ ಕಂಪೇರ್ ಮಾಡಬೇಕು ಅಂತ ಹೇಳ್ತಿಲ್ಲ, ಬಟ್ ವೀಕ್ಷಕರಿಗೂ ಕೂಡ ಒಂದ್ಸತಿ ರಿಮೈಂಡ್ ಮಾಡ್ಬಿಡೋಣ. ಆಲಿಯಾ ಭಟ್, ಮಾಧುರಿ ದೀಕ್ಷಿತ್, ಸಂಜಯ್ ಲೀಲಾ ಬನ್ಸಾಲಿ, ಸನ್ನಿ ಡಿಯೋಲ್, ಟೈಗರ್ ಶ್ರಾಫ್, ರಾಜ್ಕುಮಾರ್ ಹಿರಾನಿ, ಸಿದ್ದರಾಮಯ್ಯ. ನಾನು ಪ್ರಶ್ನೆ ಕೇಳಲ್ಲ, ಇದು ಇನ್ವೈಟೀಸ್ ಲಿಸ್ಟ್, ಯಾರೇನು ಇನ್ವೈಟ್ ಮಾಡಿಲ್ಲ ಇವರ ಆರೋಪ. ಏನ್ ಹೇಳ್ತೀರಿ? ಯಾರಿಗೆ ನಮ್ಮ ದೈವದ ಬಗ್ಗೆ ಅಭಿಮಾನ ನಂಬಿಕೆ ಇರುತ್ತೆ, ಯಾರಿಗೆ ನಮ್ಮ ದೈವದ ಬಗ್ಗೆ ಅಭಿಮಾನ ನಂಬಿಕೆ ಇರುತ್ತೆ, ಖಂಡಿತವಾಗ್ಲೂ ಅವರನ್ನು ಕರೀತಾರೆ. ತೋರಿಸ್ತೀರಾ? ಅವರನ್ನ ನೀವು ಇನ್ವೈಟ್ ಮಾಡಿರೋ 8,000 ಜನರ ಎದೆ ಬಗ್ದು ನೋಡಿದ್ದೀರಾ? ನನ್ನ ಉತ್ತರ ಬಹಳ ಸ್ಪಷ್ಟ ಇದೆ. ನಮ್ಮ ದೈವದ ಬಗ್ಗೆ ಯಾರಿಗೆ ಅಭಿಮಾನ ನಂಬಿಕೆ ಇರುತ್ತೆ, ಅನೇಕ ದೇವಸ್ಥಾನಗಳಿದೆ, ಅನೇಕ ಮಸೀದಿಗಳಿದೆ. ನಾವು ನಂಬಿಕೆ ಆಧಾರದ ಮೇಲೆ ಬರಬೇಕು ಅಂತ ಇದೆ. ಈಗ ಗುರುವಾಯೂರ್ಗೆ ಅವತ್ತಿನ ದಿನ ಗುರುವಾಯೂರ್ ಟೆಂಪಲ್ ಅಲ್ಲಿ ಇದೆ. ಈ ದೇವಸ್ಥಾನವನ್ನ ಯಾರು ನಂಬಿಕೆ ಇದ್ದವ್ರು ಮಾತ್ರ ಒಳಗಡೆ ಬರಬೇಕು ಅಂತ ಅನೇಕ ಮಸೀದಿಗಳಿದೆ, ಅನೇಕ ಮಸೀದಿಗಳು ಜಗತ್ತಲ್ಲಿ. ಯಾರು ಭಕ್ತರಿದ್ದಾರೆ, ನಾನು ಮೊದಲನೇದಾಗ ಹೇಳೋದು, ಇವ್ರು ಅವರೇ ಒಂದು ನಮ್ಮ ಮಿತ್ರರು ಹೇಳ್ತಾ ಇದ್ರು, ಯಾರು ಭಕ್ತರಿದ್ದಾರೆ ಅವರನ್ನ ಕರೆದ್ವಿ ಅಂತ. ಈ ಭಕ್ತರು ಹೆಂಗೆ ಡಿಫೈನ್ ಮಾಡ್ತಾರೆ ಹೇಳಿ? ಅಂದ್ರೆ ಎದೆ ಬಗ್ಗೆನ ತೋರಿಸಿದ್ರೆ ಬಿಡಿ, ನೀವು ಕೇಳೋ ಅವಶ್ಯಕತೆ ಇಲ್ಲ. ರಾಮನ ಭಕ್ತನಿಗೆ ಮಾತ್ರ ಹೇಳಿದ್ರೆ ರಾಮನ ಶ್ರೀರಾಮನ ಭಕ್ತ ಎದೆಯನ್ನು ಮಾಡಿದ್ರೆ ಯಾರು ತೋರಿಸಿದ್ರು ನಾವಲ್ಲ ಸ್ವಾಮಿ. ನಿಮಗೆ ಶ್ರೀರಾಮನವರ ಹೆಸರು ಬಿಟ್ರೆ ನಿಮಗೆ ಬೇರೆ ನಿಮಗೆ ಈ ದೇಶವನ್ನು ಆಳೋದಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ. ನೀವು ಅಭಿವೃದ್ಧಿಯಿಂದ ಯಾವುದು ತಂದ ಅಭಿವೃದ್ಧಿಯನ್ನು ತೋರಿಸುವಂತ ತಾಕತ್ತು ನಿಮಗಿಲ್ಲ. ನಿಮಗೆ ತಾಕತ್ತಿದ್ರೆ ಬಿಡಿ. ಶ್ರೀರಾಮ ಮಂದಿರ ಉದ್ಘಾಟನೆ ಭಕ್ತರಿಗೆ ಬಿಟ್ಟು ನಿಮ್ಮ ತಾಕತ್ತಿದ್ರೆ ಇದು ಮಹಾಭಾರತ ಚರ್ಚೆ ವೇದಿಕೆ. ರಘು ಮಹೇಶ್ ಅವರೇ, ಇದು ಚರ್ಚೆ ವೇದಿಕೆ. ತಾಕತ್ತು ಪ್ರದರ್ಶನ ಮಾಡಕ್ಕೆ ಕುಸ್ತಿ ರಿಂಗ್ ಅಲ್ಲ. ಬಹಳ ತಾಳ್ಮೆಯಿಂದ ಕೂತಿದ್ದಾರೆ ರಾಜು ಅವರು. ಅವ್ರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು, ಅವ್ರ ಮೇಲೆ ಗೌರವದಿಂದ ಮಾತನಾಡ್ಲಿ ಅವರು.